ಅದು ಬಂದು ಅವರು ಹುಟ್ಟಿ ಬೆಳೆದಿರೋ ಸ್ಥಳ, ಇದು ಬಂದು ಸಮಾಧಿ ಮಾಡಿರೋಂಥ ಸ್ಥಳ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ಗಾಡ್ ಹೂ ಡ್ರಿಂಕ್ ಆಲ್ಕೋಹಾಲ್ ಹೈಲಿ ಪವರ್ಫುಲ್ ದ ಗಾಡ್. ಕುದುರೆ ಮುಖ ಗುರು. ಅಲ್ಲಿಂದ ಉಡುಪಿ ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ಐಲ್ಯಾಂಡ್ ಎಲ್ಲ ಕಾಣ್ತಾ ನೋಡು. ಅಲ್ಗೋನಾ ಪರ್ಮಿಷನ್ ತಗೊಂಡು ಅಲ್ಲಿಗೆ. ಹೆಂಗದ ಇದು ವ್ಯೂಸ್ ಕಾಣಿಸ್ತಾ ಇದೆ. ಬಾ ಮತ್ತೆ ವಾಪಸ್ ಹೋಗೋಣ. ಬಾ ವಾಪಸ್ ಹೋಗಿ. ಕಮಿಂಗ್ ಕಮಿಂಗ್. Crossing. Baba Suman. Hey, banale. ಎಲ್ಲ ನೋಡ್ಕೊಂಡು ಕರೆಕ್ಟ್ ಹೋಗ್ತಾ ಇದೀವಿ. ಅಲ್ಲೊಂದಿದೆ, ಅಲ್ಲಿಗಂತೂ ಹೋಗೋಕ್ಕಾಗಲ್ಲ. ಇರೋದ್ರಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ಕಿರಣನ್ಗೆ ಏನು ಹತ್ತಿತ್ತು? ಲೀಚಸ್ ಕನ್ನಡದಲ್ಲಿ ಜಿಗಣೆ ನನಗೂ ಗೊತ್ತಿತ್ತು. ಕಿತ್ತಿ ಬಿಸಿ ಹಾಕ್ಬಿಟ್ಟು ಬಂದಿದ್ದೀವಿ. ಒಂದು ನೆಕ್ಸ್ಟ್ ಎಲ್ಲಿ ಸಂಶಯ ಮುಂದೆ ಹೋಗ್ತಾ ಸಿಗೋಣ. ವಾಪಸ್ಸು ಬಂದು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಾ? 50-60 ಕಿಲೋಮೀಟರ್ ಹಿಂದೆ ಹೋಗ್ತಾ ಇದ್ವು. ಹೋಗ್ಬಿಟ್ಟು ಸುಮ್ಮನೆ ವೇಸ್ಟ್ ಅದು 50-60 ಕಿಲೋಮೀಟರ್. ಅದೇ ನಾವು ಈಗ 40-50 ಕಿಲೋಮೀಟರ್ ಹಿಂಗೆ ಎಕ್ಸ್ಟ್ರಾ ಆಡ್ ಮಾಡ್ಬೋದು ನಮ್ಮ ರೇಂಜ್ಗೆ. ಎಷ್ಟೋ ಪ್ಲೇಸ್ ಪ್ಲಾನ್ ಮಾಡ್ತಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ಅವಾಗೇ ಅಪ್ಡೇಟ್ ಮಾಡ್ತೀವಿ. ಈ ಮಳೆ ಅಂತೂ ನಮ್ಮನ್ನಂತೂ ಬಿಡ್ತಿಲ್ಲ. ಬೆಳಗ್ಗೆಯಿಂದ ಮಳೆ ನೋಡಿ 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 ಮುಂದೆಗಡೆ ಫುಲ್ ಫಾಗ್ ಇವತ್ತು ಹಂಗೆ ಹೆವಿ ಸೈಕಿದೆ ರೋಡು. ನೋಡಿ ಚೆನ್ನಾಗಿದೆ ಮಳೆ ಬರ್ತಾವೆ. ಸೂಪರ್ ವ್ಯೂ ಮಾತ್ರ ನೋಡು. ಏನು ಅಷ್ಟೇ ಮಚ್ಚ, ಮಸ್ತ್ ವ್ಯೂ. ಅದೇ ಸಿಕ್ಕಾಪಟ್ಟೆ ರೈನ್. ನಾನು ಹೇಳಿದ್ದು ಕುದುರೆಮುಖ ಹೋಗೋಣ ಅಂತ, ಬಟ್ ವ್ಯೂ ತುಂಬ ಚೆನ್ನಾಗಿದೆ. ಬಟ್ ವಿ ಕಾಂಟ್ ಸಿ ಬಿಕಾಸ್ ವಾಟ್ಸ್ ರೈನಿಂಗ್. ಇಡೀ ಇಂಡಿಯಾದಲ್ಲೇ ಮತ್ತೆ KGF ಅದು ಮೈನಿಂಗ್ ಸ್ಟಾರ್ಟ್ ಆಯ್ತೈತೆ. ಮತ್ತೆ ಕುದುರೆಮುಖನು ಮೈನಿಂಗ್ ಸ್ಟಾರ್ಟ್ ಆಯ್ತೈತೆ. ಏನು ಇಬ್ಬರದು ಮಳೆ ಅಂತೂ ಬಿಡ್ತಾ ಇಲ್ಲ. ಹೆಗಡೆ ಮಚ್ಚ ಒಳಗಡೆ ಹೋಗ್ಬೇಕಾ? ಲೆಫ್ಟ್. ಸಾರಿ 24,000 kg ಚಿನ್ನ ಪ್ರೊಡಕ್ಷನ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡೋದು. ಗುರು ತಿಳ್ಕೊ ಹೋಯ್ತಾ. ಮನಾಗ ಪಚ್ಕೊ ಹೋಯ್ತಾ ಹೋಗು. ಯಾವಡ ಬಂದೆ ಬಂದೆ ತಿರ್ಕೊಳ್ಳೋ. ಎಲ್ಲ ನೋಡು ಒಳಗೆ ಬೀಳ್ದ, ಅದಕ್ಕೆ ಒಳಗೆ ರೇಂಜ್ ಕ್ಯಾಚ್ ಹೋಗ್ತಾರೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಯಾರು ಇದೊಂದು ಕಾಣಿಸ್ತಾ ಎಲ್ಲಿ ಸುಮ್ಮನೆ ವಿಡಿಯೋದಲ್ಲಿ ಹೇಳೋದಲ್ಲ, ಬಂದು ಎಕ್ಸ್ಪೀರಿಯನ್ಸ್ ಮಾಡೋದನ್ನೇ ಗೊತ್ತಾಗೋದಲ್ವಾ. ಬನ್ನಿ ಎಕ್ಸ್ಪೀರಿಯನ್ಸ್ ಹೋಗ್ಬೇಕು. ನಾವು ಸುಮ್ಮನೆ ವಿಡಿಯೋ ಮಾಡಿ ಹಾಕಿರ್ತೀವಿ. ವಿಡಿಯೋಸ್ ಅಲ್ಲ, ಲೈವ್ ಪ್ರೆಸೆನ್ಸ್. ನೀವು ಬಂದು ಲೈವಲ್ಲಿ ನೋಡೋದೇ ಇಲ್ಲಿ ಏನು ಅಂತ ಗೊತ್ತಾಗೋದು. ಈ ಥರ ವ್ಯೂ ನೋಡಬೇಕು ಅಂತ. ಇದು ಇದಾನ ಲೇಟ್ ಆಗ್ತದೆ. ಸೂಪರ್ ಆಗಿದ್ದು ಜಾಗ. ಏನು ಕಾಣಿಸ್ತಾನೆ ವಿಡಿಯೋಗಳು ಮಾಡ್ತಾನೆ ಇರಬೇಕು ಅನ್ನಿಸ್ತದೆ. ಸಾಕು. ಇದೆಲ್ಲ ಫೋನ್ ಹಿಡ್ಕೊಂಡು ಹಿಂಗೆ ಲೈಟಾಗಿ ಒಂದು ಸ್ವಲ್ಪ ಬ್ಯಾಟಿಂಗ್ ಹಸಿ ಗೋಬಿನಿಂದು ಮಲ್ಕೊಬಿಟ್ಟಿದ್ದೆ. ಸಣ್ಣದಾಗ ಒಂದು ಬ್ಯಾಟಿಂಗ್ ಮಾಡ್ಕೊಬೇಕು. ಪಾಯಿಂಟ್ ಮಾರ ಹುಡ್ಕೋದು ಬಿಡ್ಬೇಡ ನೀನು.
ಊಟ ಮಾಡಬೇಕು. ಚಾರ್ಜಿಂಗ್ ಹಾಕಿ ನೀನು ಆಮೇಲೆ ಊಟ ಮಾಡೋಣ. ಹಾಕಾಗ್ತು ಏನೇನು ಮಲ್ಕೊಳ್ಳೋದೆ ಎಲ್ಲ ಬಾಯ್ಸೆಲ್ಲ ಮಾಡೋರೆ. ನಾಳೆ ಬೆಳಗ್ಗೆ ಎಲ್ಲಿಗೆ ಅಂತ ಹೇಳ್ತೀವಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾವಿವತ್ತು ಉಡುಪಿಲಿದ್ದೀವಿ. ಬಂದು ನೈಟ್ ಹಾಲ್ಟ್ ಆಗಿತ್ತು. ಇವತ್ತು ಎದ್ದು ನಾವು ಹುಡುಗರು ಫ್ರೆಶ್ ಅಪ್ ಹೋಗ್ತಾವೆ. ಇವಾಗ ಎದ್ದು ನಾನು ನಮ್ಮ ಹುಡುಗರು ಬೀಚ್ ನೋಡೋಣ ಅಂತ ಬರ್ತಾ ಇದ್ವಿ. ಬೀಚ್ ಮಾತ್ರ ಸೈಕ ಕಾಣ್ತಿದೆ. ಜನರ ಥರ ಹಾಕ್ಬಿಟ್ಟಿದೆ, ಯಾರು ಹೋಗ್ಬಾರ್ದು ಏಕೆ ಅಂತ ಗೊತ್ತಿಲ್ಲ. ವ್ಯೂ ಮಾತ್ರ ಚೆನ್ನಾಗೈತೆ. ಅಲೆಗಳು ಮಾತ್ರ ಜೋರಾಗಿ ಗೊತ್ತೈತೆ. ಅಪ್ಪ ಹೋಯ್ತವ್ರೆ ಅಲ್ಲ ಆ ಕಡೆ ಹೋಗಿ ಒಳಗೆ ಅಲೆ ಪಕ್ಕ ನೀನು ಎತ್ತಕೊಂಡೈತದ ಬಂದ್ರೆ. ಐಲ್ಯಾಂಡ್ ಎಲ್ಲ ಕಾಣ್ತಾ ನೋಡು. ಹಲ್ವಾನಾ ಪರ್ಮಿಷನ್ ತಗೊಂಡು ಅಲ್ಲಿಗೆ. ಹೆಂಗದ ಇದು ವ್ಯೂಸ್? ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ರೂಮಲ್ಲಿ ಹೋಗೋಣ ಬಾ. ಬಾಯ್. ಹೆಂಗಿದ್ದಣ್ಣ? ರೌಂಡ್ಸ್ ಎಲ್ಲ ಆದಮೇಲೆ ನಾಷ್ಟ ಮಾಡು. ಚೆನ್ನಾಗಿದೆ. ಚೆನ್ನಾಗಿದೆ. ಇನ್ನೂ ತಿನ್ನಲೇನ ಹಾಗೆ ಚೆನ್ನಾಗಿದೆ ಅಂತಿದ್ದೆ. ತಿಂದೆ. ಹಾಂ. ದುಬೈ ಶೇಕ್ ಈಗ ಬಂದವ್ರೆ. ಫ್ರೆಶಪ್ ಆಗಿ ದೇವಸ್ಥಾನದ ಕಡೆ ಓಡ್ತಾ ಇದ್ದೀವಿ. ಅಲ್ಲಿಂದ ಉಡುಪಿ ಕೃಷ್ಣ ಟೆಂಪಲ್ಗೆ ಬಂದಿದ್ದೀವಿ. ಈ ಥರ ಇದೆ. ತುಂಬ ಇದೆ. ಮುಚ್ಚಿ ಇಲ್ಲಿ ಬಂದು ಅಲ್ಲಿ ಒಳಗಡೆ ಹೋಗಿ ಒಳಗಡೆನೂ ಒಂದು 2 ಲೈನ್ ಹೋಗುತ್ತೆ. ಅಷ್ಟು ರಶ್ ಇರೋದು. ಇಲ್ಲೂ ಸೇಮೇ, ಅಲ್ಲೂ ಸೇಮ್ ಲೈನ್. ಮನೆನ ಪ್ರಸಾದ. ಬೇಡ ತಿನ್ನಮ್ಮ. ಪ್ರಶ್ನೆ ಎಲ್ಲ ಮುಗಿಸ್ಕೊ ಬರೋದಕ್ಕೆ ಮಳೆ ಬಂತು. ಈಗ ನೆಕ್ಸ್ಟ್ ಲೊಕೇಶನ್ ಎಲ್ಲಪ್ಪ? ಮಂಗಳೂರು. ಹೊಸ ಕಟೀಲು ದುರ್ಗಾ ಪರಮೇಶ್ವರಿ. ನಾವು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದೀವಿ. ಮಾತಾಡ್ಬೇಡಿ ನಮ್ಮ. ಆಮೇಲೆ ಹೋಯ್ತಾ ಹೋಯ್ತಾ ಸಿಗೋಣ. ಮಳೆ ಮಾತ್ರ ಬಿಡೋಲ್ಲ ನಾವಂತೂ. ನಾವೇನು ಅಂದ್ಕೊಂಡಿದ್ದೋ ಹಂಗೆ ಆಗದೆ. ಮಳೆ ಬೇಕು ಅಂದಿದ್ದೋ ಬತ್ತೆ ಸಾಕು ಅಂದ್ರೆ ಬಿಡ್ತಿಲ್ಲ, ಬತ್ತಾನೇ ಇದೆ. ಬರ್ಬೇಕಾದದ್ದು ಬೇಡ ಅಂತ ಬ್ಯಾಗ್ ಮಳೆನೇ ಕೇಳಬೇಕು. ಮಳೆ ನಮ್ದೇ, ನಮ್ಮ ಸಂಬಂಧಿಕರು ಮಳೆ ಆಗಿದ್ರೆ ಕೇಳ್ಬಿಟ್ಟು ನಿಲ್ಸಿಸಾನೆ. ಏನು ಮಾಡ್ತೀವಿ. ಇವಾಗ ಬಂದಿರೋದು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್. ಸರ್ ನೀರ ಕೆಳಗಡೆ ಹೋಯ್ತಿರೋದು? ಹಾಂ, ನೀರ ಕೆಳಗಡೆ ನೀರು ಹೋಗ್ತಿದೆ. ಪರಮೇಶ್ವರಿ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕರಾಟೋ. ಟೆಂಪಲ್ ಮೈ ಫೇವರೇಟ್ ಗಾಡ್. ವಿಚ್ ಕೊರಗಜ್ಜ. ನೆಕ್ಸ್ಟ್ ಲೊಕೇಶನ್ ಎಲ್ಲೋ ಈಗ? ಯಾರೋ ಟೆಂಪಲ್ ಅನ್ನಲ್ಲ ಅದೇ ಅಲ್ವಾ? ಟೆಂಪಲ್. ಓಕೆ, ಅಲ್ಲೋಗಿ ಸಿಗೋಣ. ಬಾ. ಅನ್ನ ಸಾಗರಕ್ಕೆ ಮಜಾ ಮಾಡ್ತಾರೆ ಮಾದೇಶ್ವರಂದು. ಎಪ್ಪತ್ತೇಳು ಚುಕ್ಕಿ ಜಡೆಯ ಅಪ್ಪ ಮಾದಕ್ಕೆ ಕೆಮ್ಮತ್ತಿ ಮ್ಯಾಲೆ ನೆತ್ತಿನಲ್ಲಿ ಮೆತ್ತಿಗೆ ಕುಂತೋಗೆ ನೆತ್ತಿ ಮ್ಯಾಲೆ ನಾಗರ ಜಾಡೆ. ನನ್ನ ವಿಡಿಯೋ ಬನ್ನಿ. ನಾವು ಇವಾಗ ಬಂದಿರೋಂಥ ಜಾಗ ಬಂದು ನೀನು ಹೇಳ್ದಲ್ಲ ಅವಾಗೆ ಕೊರಗಜ್ಜ ಟೆಂಪಲ್. ದಪ್ಪ ಹೈಲಿ ಪವರ್ಫುಲ್. ಬಾಣ ಹೋಗೋಣ. ಕೊರಗಜ್ಜ ಟೆಂಪಲ್ ಹಾ. ಮೂಲ ಸ್ಥಳ ಹಾಂ. ಹೈಲಿ 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 ಪವರ್ಫುಲ್. ಫುಲ್ ದ ಗಾಡ್.
ಕಡಿಮೆ ರೇಟ್ ಇದೆ, ಒರಿಜಿನಲ್ ಕ್ವಾಲಿಟಿ ರೇಟ್ ಇದೆ. ಇಲ್ಲಿ ನಮ್ಮ ಮಂಗಳೂರಲ್ಲಿ ಇದು ನಡೆಯುತ್ತೆ, ಎಂಬೆಲ್ ಅಂತ, ಮೈಸೂರಲ್ಲಿ ಹೇಳ್ತಾರೆ. ಯಾವ್ದು ಬೇಕಿದ್ರು ತರ್ಬೋದು ನಿಮಗೆ. ಏನದು? ಎಣ್ಣೆ ಅದು ಬಂದು ಕೊರಗಜ್ಜಾಗೆ ತುಂಬ ಇಷ್ಟವಾದ ತಿಂಡಿ, ಎಣ್ಣೆ ಮತ್ತೆ ಡ್ರಿಂಕ್ಸ್. ಎಣ್ಣೆ ಮತ್ತೆ ಡ್ರಿಂಕ್ಸ್ ಅಂತೆ. ಹೇ ಅದು ಇದು ಕೊಡ್ತಿರೋದು ಹೇಳ್ಬಿಡಪ್ಪ ದೇವಸ್ಥಾನಕ್ಕೆ ಅಂತ ವಿಡಿಯೋದಲ್ಲಿ. ನಮ್ಗಲ್ಲ ಆಮೇಲೆ ತಪ್ಪಾಗಿ ತಿಳ್ಕೊಬಿಟ್ಟರು. ಅಜ್ಜನ್ ಹಾ ಇದು ಅಜ್ಜನಿಗೆ ತುಂಬಾ ಇಷ್ಟವಾದ ಡ್ರಿಂಕ್ಸ್. ಕುಡಿಲಿ ಯಾವ್ದು ನೋಡೋಣ. ಮೈಸೂರ್ ಲ್ಯಾನ್ಸರ್ ವಿಸ್ಕಿ ಮ್ಯಾನ್. ವಿಸ್ಕಿ. ಎಸ್ ವಿಸ್ಕಿ. ಆ ವಿಸ್ಕಿ ತಗೊಂಡು ನಮ್ಮ ದೇವರಿಗೆ ಕೊಡಕ್ಕೆ ಹೋಗ್ತಾ ಇದೀವಿ. ಯಾವ್ದಪ್ಪ ಅದು? ದ ಓನ್ಲಿ ಗಾಡ್ ಹೂ ಡ್ರಿಂಕ್ ಆಲ್ಕೋಹಾಲ್, ಕೊರಗಜ್ಜ. ಬಂದು ತೋರಿಸ್ತೀನಿ ಒಂದು ಸ್ವಲ್ಪ. ಓಕೆ. ವಿಡಿಯೋ ಏನು ಶೂಟ್ ಮಾಡಂಗಿಲ್ವಂತೆ, ಹೊರಗಡೆ ದರ್ಶನ ಮಾಡ್ಕೊಂಡು ಶೂಟಿಂಗ್ ಇರಲಿಲ್ಲ. ನಾವು ಅದಕ್ಕೆ ದರ್ಶನ ಮಾಡಿಕೊಂಡು ಕೊರಗಜ್ಜನ ಪ್ರಸಾದ ತಿನ್ಕೊಂಡು ಅದೇ ನಮ್ಗೆ ಪ್ರಸಾದ ಚಕ್ಲಿ ಅನ್ಕೋಬೋದು. ಆ ದೇವರಿಗೆ ಇದೆ ಪ್ರಸಾದ. ಅಲ್ಲೂ ಇದೆ ಪ್ರಸಾದ. ಓಹೋ, ಚಕ್ಲಿ ಅನ್ಬೋದು, ಪ್ರಸಾದ ಅನ್ಬೇಕು. ಪ್ರಸಾದ ತಿಂದು ಮಳೆ ಮಳೆ ಬಂತು. ಹೋಗಿ ಬಂದ್ಬಿಡೋಣ ಬಾ, ಅಲ್ಲಿ ಹೋಗಿ ಸಿಗ್ತೀವಿ. ಸ್ವಲ್ಪ ಕೆಲಸ ಇದೆ, ಪರ್ಸ್ನಲ್ ಕೆಲಸ. ದೇವ್ರದ್ದು ದರ್ಶನ ಎಲ್ಲ ಪಡ್ಕೊಂಡು ಒಳಗಡೆ ಫೋನ್ ಅಲ್ಲೋ ಇಲ್ಲ, ಅದಕ್ಕೇನು ತೋರ್ಸೋಕ್ಕಾಗಲಿಲ್ಲ. ಆಯಿತು, ಇವಾಗ ನಾವು ಧರ್ಮಸ್ಥಳ. ಅಲ್ಲಿ ಒಳಗಡೆ ಫೋನ್ ಎಲ್ಲ ಅಲ್ಲೋ ಇರಲಿಲ್ಲ. ಮುಂದಕ್ಕೆ ನಮ್ಮ ಹುಡುಗ ಮಾತಾಡ್ತಾನೆ ಅದ್ರ ಬಗ್ಗೆ ಎಲ್ಲ. ನೋಡಿ, ಇವಾಗ ಏನು ಕೊರಗಜ್ಜ ಟೆಂಪಲ್ಗೆ ಹೋಗಿದ್ವಿ. ಸೊ ಅದು ಬಂದು ಅವ್ರನ್ನ ಏನು ಸಮಾಧಿ ಮಾಡಿರೋ ಜಾಗ. ನೀವೆಲ್ಲ ಕನ್ಫ್ಯೂಸ್ ಆಗಿರ್ಬೋದು, ಸ್ವಲ್ಪ ಜನ ಬ್ಲಾಗರ್ಸು ಬೇರೆ ತೋರಿಸಿದ್ದಾರೆ, ಏನೋ ಒಂದು ಸ್ವಲ್ಪ ಏನದು ಅಲ್ಲಿ ಇರ್ಬೋದು ಅಂತ. ಅದಲ್ಲ, ಅದು ಬಂದು ಅವರು ಹುಟ್ಟಿ ಬೆಳೆದಿರೋ ಸ್ಥಳ. ಇದು ಬಂದು ಸಮಾಧಿ ಮಾಡಿರೋಂಥ ಸ್ಥಳ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ಮಂಗಳೂರಿಂದ ಎಷ್ಟು ಕಿಲೋಮೀಟರ್ ಮಚ್ಚ? 25 ಕಿಲೋಮೀಟರ್ ಇದೆ. ಕುತ್ತಾರ್ ಅಂತ, ಕುತ್ತೂರು ಅಂತ ಪ್ಲೇಸ್. ದುಬೈ ಅವರೇ ಬೇಕಾದ್ರೆ ಬಿಟ್ಟರು ಬದುಕು, ದುಡ್ಡೊಂದು ಇರ್ಬೇಕಷ್ಟೇ. ಎಲ್ಲಿ ಯಾವ ಮೂಲೆ ಬೇಕಾದ್ರೂ ಬದುಕಬಹುದು. ನಾವು ದುಡ್ಡಿರೋದಕ್ಕೆಲ್ಲ ಟ್ರಿಪ್ ಮಾಡಿ. ಟ್ರಾನ್ಸ್ಲೇಟರ್ ಆಯ್ತಲ್ಲ, ಅದೇ ದುಡ್ಡಿರೋದಕ್ಕೆ ಭಾಷೆ ಗೊತ್ತಿಲ್ಲ ಅಂದ್ರೂ ಬದುಕಬಹುದು. ಒಟ್ಟಿನಲ್ಲಿ ಧರ್ಮಸ್ಥಳ 10 ಕಿಲೋಮೀಟರ್ ಧರ್ಮಸ್ಥಳ ಇದೆ. ಊಟ ಆರಾಮಾಗಿದೆ, ತಿನ್ಕೊಳ್ಳೋಣ, ಮಲ್ಕೊಳ್ಳೋಣ ಅಷ್ಟೇ. ದರ್ಶನ ಇವತ್ತು ಮಾಡೋಣ ಅಂತಿದ್ದೀವಿ. ಪರವಾಗಿಲ್ಲ, ಬಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಾಳೆ ಬೆಳಗ್ಗೆ ಅಷ್ಟೆಲ್ಲಾದ್ರೂ ಮಾಡ್ತೀವಿ ನೋಡಿ. ಸೊ ನಿಮ್ಗೆ ತಿಳಿಸ್ತೀವಿ ಏನಾಗುತ್ತೆ ಏನು ಅಂತ. ಸೊ ತಿಳಿಸ್ಕೊಡ್ತೀವಿ, ತಕ್ಕಂತ ತಿಳಿಸ್ತೀವಿ. ಟಕ್ ಅಂತ ನೆಕ್ಸ್ಟ್ ಕ್ಲಿಪ್ ಏನಂತೀರಾ? ಎಸ್. ಓಕೆ ಬಾಯ್.